ದೇಶಕ್ಕಾಗಿ ಪ್ರಾಣ ತೆತ್ತವರ ಬಲಿದಾನ ಸ್ಮರಣೀಯವಾಗಿದೆ ಎಂದು ಮಾಜಿ ಸಂಸದ ಐಜಿ ಸನದಿ ಹೇಳಿದರು. ಪ್ರತಿಧ್ವನಿ ಕನ್ನಡ, ಪ್ರತಿಯೊಬ್ಬ ಕನ್ನಡಿಗನ ಧ್ವನಿ. ಹೌದು, ದೇಶಕ್ಕಾಗಿ ಪ್ರಾಣ ತೆತ್ತವರ ಬಲಿದಾನ ಸದಾ ಸ್ಮರಣೀಯವಾಗಿದ್ದು, ಪಟ್ಟಣದ ಹುತಾತ್ಮ ಯೋಧ ಮೊಹಮ್ಮದ್ ಶಬ್ಬೀರ್ ಅಂಗಡಿ ಸ್ಮರಣಾರ್ಥವಾಗಿ ಸ್ಮಾರಕ ನಿರ್ಮಿಸುವ ಮೂಲಕ ಪಟ್ಟಣದ ಜನತೆ ಹಾಗೂ ಆತನ ಕುಟುಂಬಸ್ಥರ ಬಹುದಿನಗಳ ಕನಸು ಇಂದು ನನಸಾಗಿದೆ ಎಂದು ಮಾಜಿ ಸಂಸದ ಐಜಿ ಸನದಿ ಹೇಳಿದರು. ಶಿರಹಟ್ಟಿ ಪಟ್ಟಣದಲ್ಲಿ ರವಿವಾರ ಶಬ್ಬೀರ್ ನಗರದಲ್ಲಿ ನೂತನವಾಗಿ ನಿರ್ಮಿಸಿದ ವೀರಯೋಧ ಮೊಹಮ್ಮದ್ ಶಬ್ಬೀರ್ ಅಂಗಡಿ ಸ್ಮಾರಕ ಲೋಕಾರ್ಪಣೆ ಮಾಡಿ ಅವರು ಮಾತನಾಡಿದರು. ಪಟ್ಟಣದ ಉತ್ಸಾಹಿ ತರುಣ ಮೊಹಮ್ಮದ್ ಶಬ್ಬೀರ್ ಅಂಗಡಿ ದೇಶ ಸೇವೆ ಮಾಡುವ ಛಲ ತೊಟ್ಟು ಬಿಎಸ್ಎಫ್ ಸೇರಿದ್ದನು. ಆದರೆ ದುರ್ದೈವವಶಾತ್ 2002ರಲ್ಲಿ ಒರಿಸ್ಸಾ ರಾಜ್ಯದ ರಾಯಗಢ ಜಿಲ್ಲೆಯ ಕತಾಲಪರದಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದಾಗ ಶಂಕಿತ ನಕ್ಸಲೀಯರು ಅಡಗಿಸಿಟ್ಟ ನೆಲಬಾಂಬ್ ಸ್ಫೋಟಕ್ಕೆ ಬಲಿಯಾಗಿ ಪ್ರಾಣ ತೆತ್ತಿದ್ದು ಮರೆಯಲಾಗದ ಘಟನೆ. ದೇಶ ರಕ್ಷಣೆಯಲ್ಲಿ ಜೀವ ತೆತ್ತು ಪ್ರಾಣ ತ್ಯಾಗ ಮಾಡಿದ ಮೊಹಮ್ಮದ್ ಶಬ್ಬೀರ್ ವೀರ ಸಾಹಸ ಮೆಚ್ಚುವಂಥದ್ದು. ಅಂಥವನ ಸ್ಮರಣೀಯ ನೆನಪಿಗಾಗಿ ಸ್ಥಳೀಯ ಸಮಾಜ ಸೇವಕಿ ಶೀಲಾ ಕುಟುಂಬ ಪರಿವಾರ ಮತ್ತು ಅಭಿಮಾನಿಗಳು ಸ್ಮಾರಕ ನಿರ್ಮಿಸಿರುವ ಕಾರ್ಯ ಅಭಿಮಾನದ ಸಂಗತಿ ಎಂದರು. ಬೆಂಗಳೂರು ಸಿಆರ್ಪಿಎಫ್ನ ಎಸ್ಐ ಮಂಜುನಾಥ್ ಹಾಗೂ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷ ಎಚ್.ಡಿ. ಮಾಗಡಿ ಮಾತನಾಡಿ, ದೇಶ ನನಗೇನು ಕೊಟ್ಟಿದೆ ಎನ್ನುವುದಕ್ಕಿಂತ ದೇಶಕ್ಕಾಗಿ ನಾನೇನು ಮಾಡಬೇಕೆಂಬ ಸದ್ವಿಚಾರ ಯುವಕರಲ್ಲಿ ಒಡಮೂಡಬೇಕು. ಈ ನಿಟ್ಟಿನಲ್ಲಿ ಬಿಎಸ್ಎಫ್ ಯೋಧನಾಗಿ ಸೈನ್ಯಕ್ಕೆ ಸೇರಿದ ಮೊಹಮ್ಮದ್ ಶಬ್ಬೀರ್ ದೇಶ ರಕ್ಷಣೆ ವೇಳೆ ಬಾಂಬ್ ದಾಳಿಗೆ ಬಲಿಯಾಗಿ ವೀರಯೋಧನ ಸಾಲಿಗೆ ಸೇರುವುದು ಆತನ ಕುಟುಂಬ ಮತ್ತು ಪಟ್ಟಣಕ್ಕೆ ಕಳಶಪ್ರಾಯವಾಗಿದೆ ಎಂದರು. ಇದೇ ವೇಳೆ ಮೊಹಮ್ಮದ್ ಶಬ್ಬೀರ್ ಕುಟುಂಬದ ಪರವಾಗಿ ಸ್ಮಾರಕ ನಿರ್ಮಾಣಕ್ಕೆ ಮುಂದಾದ ಶೀಲಾ ಪಾಟೀಲ್ ಪರಿವಾರ ಮತ್ತು ಸ್ವಾಭಿಮಾನಿ ಬಳಗದವರನ್ನ ಸನ್ಮಾನಿಸಲಾಯಿತು. ಈ ವೇಳೆ ಪಟ್ಟಣ ಪಂಚಾಯಿತಿ ಸ್ಥಾಯಿ ಸಮಿತಿ ಅಧ್ಯಕ್ಷ ಹೊನ್ನಪ್ಪ ಶಿರಹಟ್ಟಿ, ಸದಸ್ಯ ಪರಮೇಶ್ ಪರ್ವ, ರವಿ ಗುಡಿಮನಿ, ಕೆಎ ಬಳಿಗಾರ್, ನಿವೃತ್ತ ಯೋಧ ಮೊಹಮ್ಮದ್ ಹೆಸರೂರ್, ಮುತ್ತುರಾಜ್ ಬಾವಿಮನಿ, ಅಕ್ಬರ್ ಯದ್ಗಿರಿ, ಗೂಡುಸಾಬ್ ಅಂಗಡಿ, ಜೈಬುನಿಸಾ ಅಂಗಡಿ, ಅಲ್ತಾಫ್ ಅಂಗಡಿ, ಭೂಪಾಲ್ ಆಲೂರ್, ರವೀಂದ್ರನಾಥ ಪಾಟೀಲ್, ಶೀಲಾ ಪಾಟೀಲ್, ಶಶಿಧರ್ ಪಾಟೀಲ್, ಜಾವೇದ್ ಸಿಗ್ಲಿ, ಗೌಸ್ ಕರ್ಣಿ, ಇಂತಿಯಾಜ್ ಸಿಗ್ಲಿ, ಅಬ್ದುಲ್ ಖಾದರ್ ಜಿಲಾನಿ, ಮೌಲಾಲಿ ಡಾಲಾಯತ್ ಇತರರಿದ್ದರು. ಆ ಶತ್ರುಗಳಿಗೆ ಬಲಿಯಾಗಿದ್ದಾನೆ. ಅವನ ಕೆಲಸ, ಅವನ ಕನಸು ಪೂರ್ಣ ಆಗಲಿಲ್ಲ. ತಮ್ಮ ನೀನು ಹೋಗುವಂತ ಇನ್ನೊಬ್ಬ ಕಳಿಸ್ಬಿಡ್ತಾನೆ. ಅವನ ಎರಡನೇ ಹುಡುಗನು ಕಳಿಸ್ತಾ ಇದ್ದ, ಆತ ಇಬ್ಬರೇ ಗಂಡು ಮಕ್ಕಳ ಹಾಕಿದೆ, ಅದು ಕಳಿಸ್ತಾರೆ. ಮುಂದೆ ಯುದ್ಧ ಅಂತ ಹೇಳಕ್ಕಾಗೋದಿಲ್ಲಲ್ಲ, ಅಲ್ಲಿ ಹೂವಿನ ಮಳೆ ಇರೋದಿಲ್ಲ, ಯಾವಾಗಲೂ ಬಾಂಬ್ ಬೆಳೆತಿರ್ತಾವೆ, ದುಂಡು ಎಲ್ಲ ಬೆಳೆತಿರ್ತಾವೆ. ಏನು ಪುಣ್ಯ ಗೊತ್ತಿಲ್ಲ, ಆ ತಾಯಿ ಆ ಮಗನು ಯುದ್ಧದಲ್ಲಿ ಸಾಯ್ತಾನೆ, ಹುತಾತ್ಮನಾಗ್ತಾನೆ. ಸಾಯ್ತಾನೆ ಅಂತ ಅನ್ಬಾರ್ದು, ಹುತಾತ್ಮನಾಗ್ತಾನೆ. ಆಮೇಲೆ ಹಿಂಗೆ ಪೊಲೀಸ್ ಆರ್ಮಿ ಅಧಿಕಾರಿಗಳು ಬಂದ್ರಲ್ಲ, ಅವ್ರ ಮನೆಗೆ ಸಾಂತ್ವನ ಹೇಳೋನು ಅಂತ ಹೇಳೋರು ಹೋಗ್ತಾರೆ. ಆ ತಾಯಿ ಈಗ ಹೆಂಗೆ ಶಬ್ಬೀರ್ ತಾಯಿ ಅಳಕತ್ತಿದ್ದಲ್ಲ, ಹಂಗೆ ಹೇಳ್ತಾ ಇರ್ತಾನೆ, ಅಳಬೇಡವ, ನೀವು ಒಳ್ಳೆ ಮಕ್ಕಳನ್ನು ಹಿಡ್ದಿದ್ದಿ, ನೀನು ಇಬ್ಬರು ಮಕ್ಕಳನ್ನು ಕಳ್ಕೊಂಡಿ ತಾಯಿ, ಅಳಬೇಡ ಅಂತ ಹೇಳ್ತಾರೆ. ಅವಾಗ ಏನು ಹೇಳ್ತಾಳೆ ಗೊತ್ತೇನ, ಆ ತಾಯಿ ಇಬ್ಬರು ಕಳ್ಕೊಂಡು ಆಕೆ ಹೇಳ್ತಾಳೆ, ತಮ್ಮ ಅವರಿಬ್ಬರು ಯುದ್ಧರು ಈ ರಾಷ್ಟ್ರಕ್ಕಾಗಿ ದೇವ್ ಅರ್ಪಣೆ ಮಾಡಿದ್ರಿಂದ ಅದಕ್ಕೆ ಅಳ್ತಾ ಇಲ್ಲಪ್ಪ. ನಾನು ಯಾಕೆ ಅಳಕತ್ತೀನಿ ಅಂದರೆ, ಆ ದೇವರ ಸಲುವಾಗಿ ಅಳಕತ್ತೀನಿ. ಅಪ್ಪ ಇನ್ನೊಂದು ಮಗ ಕೊಟ್ಟಿದ್ದೆ, ನಿಮ್ಗೇನು ಕಡಿಮೆ ಆಗ್ತಿತ್ತು ಅಂತೇಳಿ ಅದಕ್ಕೆ ಈ ರಾಷ್ಟ್ರ ಬಗ್ಗೆ ಇರ್ತಕ್ಕಂಥದ್ದು. ಇನ್ನೊಂದು ಕಡೆ ಏನಾಗ್ತದೆ, ಯುದ್ಧ ನಡೀತಿರ್ತಾರೆ. ಯುದ್ಧ ನಡೆಯೋ ಹೊತ್ನಾಗ ಒಬ್ಬ ಹುಡುಗ ಹೋಗಿರ್ತಾನೆ, ಅಲ್ಲಿ ಠಕ್ ಠಕ್ ಇರ್ತಾವೆ, ತಲವಾರು ಯುದ್ಧ ಅಲ್ಲ. ಒಬ್ಬ ಹುಡುಗ ಏನು ಮಾಡ್ತಾನೆ ಅಂದ್ರೆ, ಜಸ್ಟ್ ಲಗ್ನ ಆಗಿರ್ತದೆ, ಅವೇನು ಮಾಡ್ತಾನೆ, ಹೆಂಗೋ ತಪ್ಪಿಸ್ಕೊಂಡು ಓಡ್ ಬಂದ್ಬಿಡ್ತಾನೆ. ಓಡ್ ಬಂದು ಮನೆಗಿರ್ತಾನೆ. ಮನೆಗಿದ್ದ ಕೂಡಲೇ ಗಂಡ ಬಂದ ಅಂತ ಹೇಳಿ, ಅಂದರೆ ತಾಯಿ ಅಭಿಮಾನ ಹೇಳಲಿಕ್ಕೆ ಇದನ್ನು ಘಟನೆ ಹೇಳ್ತೀನಿ. ಇಲ್ಲ ಅವ ನೋಡುವ ಬಾ ಬದುಕ ಬಂದ ಮಗ, ಭಾಳ ಆನಂದ ಆಗ್ತದೆ, ಲಘು ಲಘು ಚಲೋ ಮಿಠಾಯಿ ಮಾಡು ಅಂತ, ಮಿಠಾಯಿ ಮಾಡು, ಪೇಡೆ ಗೆಡೆ ತಯಾರು ಮಾಡುವಂತ. ಆ ತಯಾರು ಏನು ಮಾಡ್ತಾನೆ, ಹೆಂಡತಿ ತಯಾರು ಮಾಡ್ತಿರ್ತಾರೆ. ಒಳಗೆ ಕಡಾಯಿ ಇರ್ತದೆ, ಚುಚ್ಚುಗಿರ್ತದೆ, ಅದು ಹಿಂಗೆ ತಿರ್ಬೇಕಾದ್ರೆ ಕಟ್ ಅಂತ ಅಂತದಲ್ಲ, ಕಟ್ ಅಂತ ಹೇಳ. ಆವಾಗ ಆ ಸೊಸೆ ಹತ್ರ ಓಡ್ ಬರ್ತಾ ತಾಯಿ, ಏ ತಂಗಿ ಹುಚ್ಚಿದ್ದೀನಿ, ನನ್ನ ಮಗ ಯುದ್ಧದೊಳಗೆ ಆ ತಲವಾರ್ ಠಕ್ 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 ಅಂತಂದು ಹೆದರಿ ಓಡ್ ಬಂದಾನ, ಮತ್ತು ಮನೆಗೆ ನೀನು ಹಿಂಗೆ ಮಾಡಕತ್ತೀಯಲ್ಲ, ಇಲ್ಲಿದ್ದು ಓಡೋದಾನು ಅಂತ ಅಂದ್ಕೊಳ್ಳಿ. ಅವ್ನಿಗೇನು ಕ್ಷಾತ್ರ ಇತ್ತಲ್ಲ,
ಅದು ಜಾಗೃತ ಆಗ್ತದೆ, ಏನು ಮಾಡೋದಿಲ್ಲ, ಮತ್ತೆ ಹೋಗ್ತೀನಿ ಅಂತ ನಿಂತು ಹೋಗ್ತೀನಿ. ಇವೆರಡು ಘಟನೆಗಳು ಬಹುಶಃ ನಾನು ನೆನಪವ. ಇನ್ನೊಂದು ಹೇಳ್ತೀನಿ, ಮೂರನೇದು ಭಾಳ ಚಂದ ಅದು. ಅಂದರೆ ಏನಪ್ಪ ನಿಮ್ಮ ಇಚ್ಛೆ ಏನು ಅಂತ, ಈ ತವಾಂಗ್ ಅಲ್ಲಿ ಇಂಡಿಯಾ ಮತ್ತು ಚೈನಾದ ವಾರ ಆದ ಹೊತ್ತಿನಲ್ಲಿ ಸಾವಿರಾರು ಸೈನಿಕರೇನು ಹುತಾತ್ಮರಾದರು, 100 ಸೈನಿಕರು, ಅವರೆಲ್ಲ ಸಮಾಧಿ ಬರೀ ಪ್ರತಿಯೊಂದು ಸಮಾಧಿ ಹತ್ರ ಅವ್ರು ಬೋರ್ಡ್ ಹಾಕ್ಯಾರ. ಒಂದು ಹತ್ರ ನಾವು ಹಂಗೆ ನೋಡ್ಕೋತ ಹೋದೆ, ಏಕ್ದಮ್ ಬಾರ್ಡರ್ ಅದು, ಅದನ್ನ ಮುಸುದು ಗಟ್ಟದಲ್ಲಿ ಅಂಥ ಜಾಗದಲ್ಲಿ ಅಲ್ಲಿ ಇದ್ರು. ನೋಡ್ಕೊಂತ ಹೋಗುತ್ತೇನೆ, ಏನು ಬರ್ದಾರಂತಂದ್ರೆ ಒಬ್ಬ ಸಮಾಧಿ ಹತ್ರ, ಅಪ್ಪ ನೀವು ಬಂದಿದ್ದಿ, ನಮ್ಮ ನೆನಪಿಟ್ಟುಕೊಪ್ಪ, ನೀ ನಮ್ಮ ನೆನಪಿಟ್ಟುಕೊ, ನಿಮ್ಮ ನಾಳಿನ ಸಲುವಾಗಿ ನಾವು ನಮ್ಮ ಇವತ್ತನ್ನ ನಾವು ಬಲಿ ಕೊಟ್ಟಿದ್ದೀವಿ ಅಂತ. ವೆನ್ ಯು ಗೋ ಹೋಮ್ ರಿಮೆಂಬರ್ ಆಫ್ ಅಸ್ ಅಂತ ಹೇಳ್ತಾರೆ. ನೀವು ಊರಿಗೆ ಹೋದರೆ ನಮ್ಮನ್ನ ನೆನಪಿಟ್ಕೊಳ್ರಿ. ಫಾರ್ ಯುವರ್ ಟುಮಾರೋ ವಿ ಗೇವ್ ಅವರ್ ಟುಡೇ ಅಂತ. ನಮ್ದು ಇವತ್ತಲ್ಲ, ಅದನ್ನು ನಾಳಿನ ನಿನ್ನ ಭವಿಷ್ಯ ಸಲುವಾಗಿ ನಾವು ಪ್ರಾಣಾರ್ಪಣೆ ಮಾಡೀವಿ. ಇದನ್ನು ಊರು ಹೋದ್ಮೇಲೆ ಇದನ್ನು ನೆನಪಿಟ್ಬೇಕು ಅಂತ ಹೇಳ್ತಾರೆ. ತಮಗೇನಾಗು ಅವ್ರಿಗೇನಂತಂದರೆ ದೇಶ ಬದುಕಬೇಕು, ಜನ ಬದುಕಬೇಕು ಅಂತ ಹೇಳಿ, ಏನು ಯುದ್ಧದಲ್ಲಿ ಅಥವಾ ದೇಶಕ್ಕಾಗಿ ಏನು ಪ್ರಾಣಾರ್ಪಣೆ ಮಾಡ್ಲಿಕ್ಕೆ ಹೋಗ್ತಾರೆ, ಅವ್ರು ಯಾವಾಗಲೂ ಕೂಡ ಸಾಯೋದಿಲ್ಲ, ಅವ್ರು ಶಹೀದ್ ಆಗ್ತಾರೆ ಅಂತ ನಮ್ಮಲ್ಲಿ. ಅವ್ರ ನೆಟ್ಟಿಗೆ ಶಹೀದ್ ಆಗ್ತಾರೆ ಅಂತಕ್ಕಂಥ ಮಾತನ್ನು, ಆ ಪುಣ್ಯದ ಕೆಲಸವನ್ನು ಇವತ್ತು ಶಬ್ಬೀರ್ ಮಾಡಿದ್ದು ನೋಡಿದರೆ ಇದೊಂದು ಸಿರಡ್ಡಿಗೆ ಭಾಳ ಗೌರವ. ನಾವು ಇದಕ್ಕೆ ಹೋಗ್ತೀವಿ, ಕೋಳಿವಾಡಕ್ಕೆ ಹೋಗ್ತೀವಿ, ಅಲ್ಲಿ ಒಂದು ಇದೇ ರೀತಿಯಾದಂಥದ್ದು ಮಾಡಿದ್ದಾರೆ. ಬಾಗಲಕೋಟೆ ಹತ್ತಿರ ಹೋಗ್ರಿ, ಅಲ್ಲಿಯೂ ಕೂಡ ಅಲ್ಲಿ ಒಂದು ಘಟನೆ ಹೇಳ್ತೇನೆ. ಬಾಗಲಕೋಟೆ ಹತ್ತಿರ ಬದಾಮಿಯಿಂದ ಸಮೀಪ ಬಂದು ಉಳಿಬೋದಲ್ಲ, ಅಲ್ಲಿ ಇಂಥ ಕಾರ್ಯಕ್ರಮದಾಗಿದ್ದೆ. ಇದ್ದ ಕೂಡಲೇ ಒಂದು ಸಣ್ಣ ಹುಡುಗ ಅವ್ರ ಮಗ ಆ ಹುಡುಗನ ಹೇಳ್ತಕ್ಕಂತಾನೆ, ಇಲ್ರಿ ನಮ್ಮಪ್ಪನ ಕೆಲಸ ಪೂರ್ಣ ಆಗಿಲ್ಲ, ನಾವು ದೊಡ್ಡವ ಆದ್ಮೇಲೆ ಮತ್ತೆ ನಾನು ಆರ್ಮಿಗೆ ಹೋಗ್ತೀನಿ. ತಂದೆ ಸತ್ತಾನೂ ಕೇಳ್ತಾ ಇಲ್ಲ, ಅಪ್ಪ ಪೂರ್ಣ ಕೆಲಸ ಮಾಡಲಿಲ್ಲ, ನಾಳೆ ನಾವು ಸ್ವಲ್ಪ ದೊಡ್ಡವಾದ್ಮೇಲೆ ಮತ್ತು ನಾನು ಕೂಡ ಆರ್ಮಿ ಸೇರ್ತೀನಿ ಅಂತಕ್ಕಂಥ ವೀರಾವಿಷದ ಮಾತುಗಳನ್ನು ತುಂಬ ಭಾರತದಲ್ಲಿ ಅದು ಮರೀಲಿಕ್ಕೆ ಆಗೋದಿಲ್ಲ.